ಪ್ರೈಸ್ ದ ಲಾರ್ಡ್. ದೇವರ ನಮಗೆ ಸ್ತೋತ್ರವಾಗಲಿ. ನಾವು ಇವತ್ತು ಶುಭವಾರ್ತೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಗತಿಸ್ತೇನೆ. ನಾವು ಪ್ರಾರ್ಥನೆ ಮಾಡೋಣ. ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ನಿನ್ನ ಪಾದ ಸನ್ನಿಧಾನಕ್ಕೆ ಬಂದಿದ್ದೇವೆ. ನಾವು ಧ್ಯಾನ ಮಾಡಿದ ವಾಕ್ಯಗಳನ್ನು ಪವಿತ್ರಾತ್ಮನೆಯನ್ನು ಅಭಿಷೇಕಿಸು. ಈ ವಾಕ್ಯದ ಮುಖಾಂತರ ಪವಿತ್ರಾತ್ಮನೆಯನ್ನು ಮಾತನಾಡು. ಇವಾಗ ಕೆಲವು ಪ್ರತಿಯೊಬ್ಬರ ಆತ್ಮಗಳಿಗೆ ಶುಭವು ಕೃಪೆಯು ಅವರು ಹಿಂಬಾಲಿಸುವಂತೆ ಪವಿತ್ರಾತ್ಮನೆ ಈ ವಾಕ್ಯಗಳ ಮುಖಾಂತರ ನೀನು ಮಾತನಾಡಿ ಈ ವಾಕ್ಯ ಮುಖಾಂತರ ಈ ವಾಕ್ಯಗಳನ್ನು ಅಭಿಷೇಕಿಸಬೇಕೆಂದು ನಾನು ಬೇಡಿಕೊಳ್ಳುತ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ, ಆಮೇನ್. ಇವತ್ತು ನಾವು ಧ್ಯಾನ ಮಾಡ್ತೇವೆ ಕೀರ್ತನೆ ಪುಸ್ತಕ 107 ಅದರಲ್ಲಿ 1ನೇ ವಾಕ್ಯ. ಯೆಹೋವನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ, ಆತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಇಲ್ಲಿ ದಾವೀದ ಹೇಳ್ತಾನೆ, ಯೆಹೋವನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ, ಆತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಪ್ರಿಯರೇ, ಇಲ್ಲಿ ನಾವು ನೋಡ್ತೇವೆ ಯೇಸು ಕ್ರಿಸ್ತನ ಕೃಪೆ ಎಂದರೆ ಆತನ ಅಪಾರಿಮಿತವಾದ ದಯೆ, ಅಪಾರಿಮಿತವಾದ ಕರುಣೆ, ಆತನ ಆಶೀರ್ವಾದ, ಆತನ ಕೊಡುವ ಪವಿತ್ರಾತ್ಮನ ಅಭಿಷೇಕ, ಆತನ ವರಗಳು, ಎಲ್ಲ ಒಳ್ಳೆಯ ದಾನಗಳು, ಇದೆಲ್ಲಕ್ಕೆ ಕೃಪೆ ಎಂಬ ಪದದಲ್ಲಿ ಬರ್ತವೆ. ಇಲ್ಲತ್ತದೆ ಆ ದೇವರ ಕೃಪೆ ಅದು ಶಾಶ್ವತವಾಗಿದೆ. ಅದಕ್ಕೋಸ್ಕರ ದೇವರನ್ನು ಸ್ತುತಿಸುವವರು ಹೊಗಳುವವರು ಆಗಬೇಕು ಎಂಬುದಾಗಿ ಅಪೊಸ್ತಲ ಪೌಲನು ದಾವೀದ ಹೇಳ್ತಾನೆ. ಹಾಗಾದರೆ ಈ ದೇವರ ಕೃಪೆಯು ಪ್ರತಿ ಗಳಿಗೆ ನೀವು ಅನುಭವ ಮಾಡಬೇಕಾದರೆ ನೀವು ದೇವರನ್ನು ಸ್ತುತಿಸುವರಾಗಬೇಕು, ಆತನ ಕೃತಜ್ಞತೆ ಸಲ್ಲಿಸುವರಾಗಬೇಕು. ಆವಾಗ ಆತನ ಕೃಪೆಯನ್ನು ಪ್ರತಿ ಗಳಿಗೆ ಅನುಭವ ಮಾಡ್ತೀರಿ ಎಂಬುದಾಗಿ ದಾವೀದ ಹೇಳ್ತಾನೆ. ಹಾಗಾದರೆ ನಾವು ನೋಡುವ ಆ ದೇವರ ಕೃಪೆಯು ನೀವು ಹೇಗೆ ಅನುಭವ ಮಾಡಬಹುದು, ಆತನ ಕೃಪೆಯ ಬಗ್ಗೆ ನಾವು ಧ್ಯಾನ ಮಾಡೋ ಪ್ರೇರೆ. ನಾವು ನೋಡ್ತೇವೆ ಧರ್ಮೋಪದೇಶಕಾಂಡ ಪುಸ್ತಕ 4ನೇ ಅಧ್ಯಾಯದಲ್ಲಿ 29ರಿಂದ 31 ವಾಕ್ಯಗಳು. ಅಲ್ಲಿಂದಲಾದರೂ ನೀವು ಸಂಪೂರ್ಣ ಹೃದಯದಿಂದಲೂ ಮನಸ್ಸಿಂದಲೂ ನಿಮ್ಮ ದೇವರಾದ ಯೆಹೋವನನ್ನು ಹುಡುಕಿದ್ದರೆ ಆತನು ನಿಮಗೆ ಸಿಕ್ಕುವನು. ಮೇಲೆ ಹೇಳಿದ ಎಲ್ಲ ಕಷ್ಟಗಳು ನಿಮಗೆ ಸಂಭವಿಸಿ ನೀವು ಸಂಕಟದಲ್ಲಿರುವಾಗ ಅಂತ್ಯದಲ್ಲಿ ನೀವು ಆತನ ಕಡೆಗೆ ತಿರುಗಿಕೊಂಡು ಆತನ ಮಾತಿಗೆ ಕಿವಿಗೊಡುವಿರಿ. ನಿಮ್ಮ ದೇವರಾದ ಯೆಹೋವನು ಕನಿಕರವುಳ್ಳ ದೇವರಾದ್ದರಿಂದ ಆತ ನಿಮ್ಮನ್ನು ಅಲಕ್ಷ್ಯ ಮಾಡುವುದಿಲ್ಲ, ನಾಶನಕ್ಕೆ ಬಿಡುವುದಿಲ್ಲ. ತಾನು ನಿಮ್ಮ ಪಿತೃಗಳ ಸಂಗಡ ಪ್ರಮಾಣಪೂರ್ವಕವಾಗಿ ಮಾಡಿಕೊಂಡು ಒಡಂಬಡಿಕೆಯನ್ನು ಮರೆಯುವುದಿಲ್ಲ. ನಾವಿಲ್ಲಿ ನೋಡ್ತೇವೆ, ಅಲ್ಲಿ ಇಸ್ರಾಯೇಲರು ಅವರು ದೇವರ ಆಜ್ಞೆಗೆ ಅವಿಧರಾಗುವಾಗ ಅವರು ಕಷ್ಟಕ್ಕೆ, ಸಂಕಷ್ಟಕ್ಕೆ, ರೋಗಕ್ಕೆ ಅವರು ಒಳಗಾದಾಗ ಅವರು ತಮ್ಮ ಪಾಪಕ್ಕೆ ಅವರು ಪಶ್ಚಾತ್ತಾಪಟ್ಟರು. ಯಾವಾಗ ಪಾಪ ಪಶ್ಚಾತ್ತಾಪಟ್ಟರು ಮತ್ತು ದೇವರಿಗೆ ಮೊರೆಯಿಡುವಾಗ ದೇವರ ದಯೆಯನ್ನು ಅವರು ಅನುಭವ ಮಾಡ. ಆಗ ದೇವರ ಮಕ್ಕಳೇ, ಈ ಸಂದರ್ಭ ವೀಕ್ಷಕರೇ, ಇವತ್ತು ದೇವರ ದಯೆ ನಿಮಗೆ ಬೇಕು ಇರುವುದಾದರೆ, ದೇವರ ಕರುಣೆ ನೀವು ಅನುಭವ ಮಾಡಬೇಕಾದರೆ, ದೇವರ ಅದ್ಭುತ ಕಾರ್ಯ ನೀವು ಅನುಭವ ಮಾಡಬೇಕಾದರೆ ನೀವು ನಿಮ್ಮ ಪಾಪಕ್ಕೆ ಪಶ್ಚಾತ್ತಾಪ ಪಡುವರಾಗಬೇಕು. ಯಾವಾಗ ನೀವು ಪಶ್ಚಾತ್ತಾಪ ಪಡುತ್ತೀರೋ ಆವಾಗಲೇ ದೇವರ ದಯೆ ನೀವು ಅನುಭವ ಮಾಡಲಿಕ್ಕೆ ಶಕ್ತರಾಗ್ತೀರಿ. ದೇವರ ದಯಾಳು ಕರುಣಾಳು ಆಗಿದ್ದಾರೆ. ಯಾರು ತಮ್ಮ ಪಾಪಕ್ಕೆ ಪಶ್ಚಾತ್ತಾಪ ಪಡುತ್ತಾರೋ ಅವರೆಲ್ಲರೂ ದೇವರ ದಯೆಯನ್ನು ಹೊಂದಿಕೊಳ್ಳುತ್ತಾರೆ. ಇನ್ನೊಂದು ಸಂಗತಿ ನೋಡ್ತೇವೆ, ಕೀರ್ತನೆ 103ನೇ ಕೀರ್ತನೆಯಲ್ಲಿ 17ನೇ ವಾಕ್ಯ. ಆದರೆ ಯೆಹೋವನಲ್ಲಿ ಭಯಭಕ್ತಿ ಉಳ್ಳವರ ಮೇಲೆ ಆತನ ದಯೆಯು ಯುಗ ಯುಗಾಂತರಗಳವರೆಗೂ ಇರುತ್ತದೆ. ಇಲ್ಲಂತೆ ಯೆಹೋವನಲ್ಲಿ ಭಯಭಕ್ತಿ ಉಳ್ಳವರ ಮೇಲೆ ಆತನ ದಯೆಯು ಯುಗ ಯುಗಾಂತರಗಳವರೆಗೆ ಇರ್ತದೆ. ಆದರೆ ದೇವರ ದಯೆ ನಿಮಗೆ ಸಿಗಬೇಕಾದರೆ ಪ್ರತಿನಿತ್ಯವೂ ದೇವರಿಗೆ ನೀವು ಭಯ ಪಡುವರಾಗಬೇಕು. ದೇವರಿಗೆ ಭಯ ಪಡುವುದು ಇದರ ಅರ್ಥವಾಗಿದೆ, ದೇವರ ಆಜ್ಞೆಗಳನ್ನು ಕೈಕೊಂಡು ನಡೆಯುವರಾಗಬೇಕು. ಯಾರ್ಯಾರು ದೇವರ ಆಜ್ಞೆ ಕೈಕೊಂಡು ನಡೆಯುತ್ತಾರೋ ಅವರಿಗೆ, ಅವರ ಮಕ್ಕಳ ಮೇಲೆ ದೇವರ ದಯೆ ಯುಗಾಂತರಗಳವರೆಗೆ ಇರ್ತದೆ. ಪ್ರಿಯ, ದೇವರ ದಯೆ ಎಂದರೆ ಆತನ ಆಶೀರ್ವಾದವಾಗಿದೆ. ನಾವು ನೋಡ್ತೇವೆ, ದೇವರು ಧರ್ಮಕಾಂಡ ಪುಸ್ತಕದಲ್ಲಿ ನೋಡ್ತೇವೆ, ದೇವರು ಇಸ್ರಾಯೇಲರಿಗೆ ಆಕಾಶ ಮತ್ತು ಭೂಮಿಯನ್ನು ಸಾಕ್ಷಿ ಇಟ್ಟು ಆತನು ಹೇಳಿದ್ದಾನೆ, ಯಾರ್ಯಾರು ದೇವರ ವಾಕ್ಯಗಳನ್ನು ಕೈಕೊಂಡು ನಡೆಯುತ್ತಾರೋ ಅವರಿಗೆ ಆಶೀರ್ವಾದ ಬರುವುದು ಎಂಬುದಾಗಿ. ಹಾಗಾದರೆ ಈ ದೇವರ ಆಶೀರ್ವಾದ ನೀವು ಹೊಂದಿಕೊಳ್ಳಬೇಕಾ? ಒಂದೇ ದೇವರಿಗೆ ಭಯಪಡಬೇಕು. ಭಯಪಡುವುದಂದರೆ ಆತನ ಆಜ್ಞೆಗಳನ್ನು ಯಾರು ಕೈಕೊಂಡು ನಡೆಯುತ್ತಾರೋ ಅವರಿಗೆ ದೇವರ ದಯೆಯು ಅವರಿಗೂ ಅವರ ಮಕ್ಕಳ ಮೇಲೆ ಆಗದೆ. ಜನರೇ, ಇವತ್ತು ದೇವರ ದಯೆ ನಿಮಗೆ ಸಿಗಬೇಕಾ?
ದೇವರಿಗೆ ಭಯಪಡಿರಿ, ಆಗ ದೇವರ ದಯೆಯು ನೀವು ಅನುಭವ ಮಾಡಲಿಕ್ಕೆ ಶಕ್ತರಾಗ್ತೀರಿ. ಇಂದು ವಾಕ್ಯ ನಾವು ನೋಡ್ತೇವೆ, ಪರಲೋಕಗಳ ಪುಸ್ತಕ 3ನೇ ಅಧ್ಯಾಯದಲ್ಲಿ 22 ಮತ್ತು 23ನೇ ವಾಕ್ಯ. ನಾವು ಉಳಿದಿರುವುದು ಇವನ ಕರುಣೆಯೇ, ಆತನ ಕೃಪಾವರಗಳು ನಿಂತು ಹೋಗವು, ದಿನ ದಿನವೂ ಹೊಸದಾಗಿ ಒದಗುತ್ತವೆ, ನಿನ್ನ ಸತ್ಯ ಸಂಧತೆಯು ದೊಡ್ಡದು. ನಾವು ನೋಡ್ತೇವೆ, ದೇವರ ಕೃಪಾವರಗಳು ಎಂದಿಗೂ ನಿಂತು ಹೋಗುವುದಿಲ್ಲ, ದಿನ ದಿನವೂ ಹೊಸದಾಗಿ ಒದಗುತ್ತವೆ. ಅದರ್ಥ ಪ್ರೇರೆ ಬೆಳಗಿನ ಜಾವ ನೀವು ಪ್ರತಿನಿತ್ಯ ಬೆಳಗಿನ ಜಾವ ಎದ್ದುಕೊಂಡು ಪ್ರಾರ್ಥನೆ ಮಾಡಬೇಕು. ಯಾವಾಗ ನೀವು ಪ್ರಾರ್ಥನೆ ಮಾಡ್ತೀರೋ, ಯಾವಾಗ ಇದನ್ನು ಸ್ತುತಿಸ್ತೀರೋ, ಆದರೂ ಅಷ್ಟು ದೇವರ ದಯೆಯನ್ನು ಪ್ರತಿದಿನ, ಆತನ ಕರುಣೆ, ಆತನ ಸಹಾಯ, ಆತನ ಅದ್ಭುತ ಕಾರ್ಯ, ಆತನ ಆರೋಗ್ಯ, ಆತನ ಸಮಾಧಾನ, ಸಂತೋಷ ಹೊಂದಿಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಅದೇ ದೇವರ ದಯೆ ಪ್ರತಿನಿತ್ಯವೂ ಹೊಸದಾಗಿ ಹೊಂದಿಕೊಳ್ಳಬೇಕಾ? ಹಾಗಾದರೆ ಮುಂಜಾನೆ ಜಾವದಲ್ಲಿ ಪ್ರಾರ್ಥನೆ ಮಾಡಿರಿ. ಎಂದಿಗೂ ಮುಂಜಾನೆ ಜಾವದಲ್ಲಿ ಪ್ರಾರ್ಥನೆಗೆ ಸೋಮಾರಿತನ ಮಾಡಬೇಡಿ, ಆಲಸ್ಯರಾಗಬೇಡಿ. ಪ್ರಾರ್ಥನೆ ಮಾಡುವಾಗ ದೇವರ ದಯೆ ಹೊಂದಿಕೊಳ್ಳುತ್ತೀರಿ. ಅದಕ್ಕೆ ಇನ್ನೊಂದು ವಾಕ್ಯ ನೋಡ್ತೇವೆ, ಐಜಯ ಪ್ರವಾದನೆ ಪುಸ್ತಕ 33ನೇ ಅಧ್ಯಾಯದಲ್ಲಿ 2ನೇ ವಾಕ್ಯ. ಐಜಯ 33ನೇ ಅಧ್ಯಾಯದಲ್ಲಿ 2ನೇ ವಾಕ್ಯ. ಯೆಹೋವನೇ, ನಮ್ಮನ್ನು ಕರುಣಿಸು, ನಿನ್ನನ್ನು ಕಾದುಕೊಂಡಿದ್ದೇವೆ. ಪ್ರತಿ ಮುಂಜಾನೆಯೂ ನಮಗೆ ಭುಜಬಲವಾಗಿಯೂ ಇಕ್ಕಟ್ಟಿನಲ್ಲಿ ನಮಗೆ ರಕ್ಷಣೆಯಾಗಿ ಇರು. ನಾವು ನೋಡ್ತೇವೆ ಇಲ್ಲಿ ಐಜಯ ಪ್ರವಾದನೆ, ಪ್ರತಿ ಮುಂಜಾನೆಯೂ ನಮಗೆ ಭುಜಬಲವಾಗಿಯೂ ಇಕ್ಕಟ್ಟಿನಲ್ಲಿ ನಮಗೆ ರಕ್ಷಣೆಯಾಗಿ ಇರು. ಪ್ರಿಯರಾದ ಅರ್ಥ, ನಿಮ್ಮ ಮುಂಜಾನೆ ಜಾವದಲ್ಲಿ ಪ್ರಾರ್ಥನೆ ಮಾಡುವುದಾದರೆ ಇಡೀ ದಿನ ದೇವರ ಹಸ್ತವು ನಿಮ್ಮ ಕೆಲಸದಲ್ಲಿ, ನಿಮ್ಮ ವ್ಯವಹಾರದಲ್ಲಿ, ನಿಮ್ಮ ಕುಟುಂಬದಲ್ಲಿ ನೀವು ಅನುಭವ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಪ್ರತಿದಿನವೂ ಆಪತ್ತಿನಿಂದ, ದುರ್ಘಟನೆಯಿಂದ, ಮರಣಕರ ವ್ಯಾಧಿಯಿಂದ ನಿಮ್ಮನ್ನು ದೇವರು ರಕ್ಷಿಸಬೇಕಾದರೆ ಪ್ರಿಯರೇ ಪ್ರತಿ ಮುಂಜಾನೆ ಜಾವದಲ್ಲಿ ಪ್ರಾರ್ಥನೆ ಮಾಡಿರಿ. ಆಗ ನೀವು ಹೋಗುವುದು ಬರುವುದು ಎಲ್ಲ ಸಮಯದಲ್ಲಿ ದೇವರ ಪ್ರಸನ್ನತೆ ನಿಮ್ಮ ಸಂಗಡ ಬರುವುದು. ಮತ್ತು ದೇವ ದೂತರು ನಿಮ್ಮ ಕಾಲು, ನಿಮ್ಮ ವಾಹನ ಕಲ್ಲಿಗೆ ತಗಲದಾಗೆ ಆತನ ದೂತರು ನಿಮ್ಮನ್ನು ಕಾಪಾಡು. ಹಾಗಾದರೆ ದೇವರ ದಯೆ ಶಾಶ್ವತವಾಗಿದೆ. ಅದಕ್ಕೋಸ್ಕರ ಆ ಮುಂಜಾನೆ ಜಾವದಲ್ಲಿ ಎದ್ದುಕೊಂಡು ಆತನ ಕೃತಜ್ಞತೆ ಮಾಡಬೇಕೆಂಬುದಾಗಿ ದಾವಿದ ಪ್ರೇರೆ ದೇವರಿಗೆ ಮುಂಜಾನೆ ಬರೀ ಬಂದು ಪ್ರಾರ್ಥನೆ ವಿಜ್ಞಾಪನೆ ಮಾಡೋದು ಮೊದಲು ನಿಮ್ಮ ಬಾಯಿಂದ ದೇವರಿಗೆ ಕೃತಜ್ಞತೆಗಳನ್ನು ಸ್ತುತಿ ಆರಾಧನೆ ನೀವು ಮಾಡಿರಿ. ಎಷ್ಟು ಇದನ್ನು ಸ್ತುತಿಸ್ತೀರೋ ಮುಂಜಾನೆ ಜಾವಲ್ಲಿ, ಎಷ್ಟು ದೇವರಿಗೆ ಹೊಗಳ್ತೀರೋ ಅಷ್ಟು ದೇವರ ದಯೆ ಪ್ರತಿ ಗಳಿಗೆ ನೀವು ಅನುಭವಿಸಲಿಕ್ಕೆ ಸಾಧ್ಯವಾಗ್ತದೆ. ಅದೇ ಅಪ್ಪದ ಪೌಲನು ಹೇಳ್ತಾನೆ, ಇಬ್ರಿಯವರಿಗೆ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 14ರಿಂದ 16 ವಾಕ್ಯಗಳು. ಆಕಾಶ ಮಂಡಲಗಳನ್ನು ದಾಟಿ ಹೋದ ದೇವಕುಮಾರನಾದ ಯೇಸು ಎಂಬ ಶ್ರೇಷ್ಠ ಮಹಾಯಾಜಕನು ನಮಗಿರುವುದರಿಂದ ನಾವು ಮಾಡಿರುವ ಪ್ರತಿಜ್ಞೆಯನ್ನು ಬಿಡದೆ ಹಿಡಿಯೋಣ. ಯಾಕೆಂದರೆ ನಮಗಿರುವ ಮಹಾಯಾಜಕನು ನಮ್ಮ ನಿರ್ಬಲಾವಸ್ಥೆಯ ಕುರಿತು ಅನುತಾಪವಿಲ್ಲದವನಲ್ಲ. ಆ ಸರ್ವ ವಿಷಯಗಳಲ್ಲಿ ನಮ್ಮ ಹಾಗೆ ಶೋಧನೆ ಗುರಿಯಾದನು, ಪಾಪ ಮಾತ್ರ ಮಾಡಲಿಲ್ಲ. ಆದ್ದರಿಂದ ನಾವು ಕರುಣೆಯನ್ನು ಹೊಂದುವಂತೆಯೂ ಆತನ ದಯೆಯಿಂದ ಸಮಯೋಚಿತವಾದ ಸಹಾಯವು ನಮಗೆ ದೊರೆಯುವಂತೆಯೂ ಧೈರ್ಯದಿಂದ ಕೃಪಾಸನ ಮುಂದೆ ಬರೋಣ. ಹಾಗಾದರೆ ಅಪ್ಪ ಪೌಲ್ ಹೇಳ್ತಾನೆ, ದೇವರ ದಯೆ ನಿಮಗೆ ಸಿಗಬೇಕಾದರೆ ನೀವು ಪ್ರತಿದಿನ ಧೈರ್ಯದಿಂದ, ಆತನ ಕೃಪಾಸಿಂಹಾಸನ ಆಗಿದೆ ಪ್ರಾರ್ಥನೆಯಾಗಿದೆ. ಆ ಪ್ರಾರ್ಥನೆ ನೀವು ಮಾಡುವಾಗ, ನೀವು ಆತನ ಕೃಪಾಸನ ಮುಂದೆ ಬಂದು ದೇವರನ್ನು ಸ್ತುತಿಸುವಾಗ, ದೇವರನ್ನು ಆರಾಧಿಸುವಾಗ ನಿಮಗೆ ಆತನು ದಯೆ ಕೊಡುತ್ತಾನೆ. ಎಲ್ಲ ನಿಮ್ಮ ಬಿಕ್ಕಟ್ಟಿನಲ್ಲಿ, ಎಲ್ಲ ಆಪತ್ತಿನಲ್ಲಿ ಆತನು ನಿಮಗೆ ಸಹಾಯವನ್ನು ಕೊಡ್ತಾನೆ, ಅದ್ಭುತಗಳನ್ನು ಮಾಡ್ತಾನೆ, ಆಶೀರ್ವದಿಸ್ತಾನೆ, ನಿಮ್ಮನ್ನು ಕಾಪಾಡಲಾಗದರೆ ಆ ದೇವರ ಕೃಪೆಯು ಶಾಶ್ವತವಾಗಿದೆ. ಆತನ ದಯಾಳು ಕರುಣಾಳು ಅದನ್ನು ಹೊಂದಿಕೊಳ್ಳಬೇಕಾ? ಅದಕ್ಕೆ ದೇವರನ್ನು ಸ್ತುತಿಸುವರಾಗಬೇಕು, ಕೃತಜ್ಞತೆ ಎಂಬುದಾಗಿ ಅಪ್ಪಸ ಪೌಲ್ ಹೇಳ್ತಾನೆ. ಪ್ರಾರ್ಥನೆ ಮಾಡಬೇಕು ಧೈರ್ಯದಿಂದ, ಪ್ರತಿನಿತ್ಯವೂ ಪ್ರಾರ್ಥನೆ ಮಾಡಿರಿ. ಎಷ್ಟು ಪ್ರಾರ್ಥನೆ ಮಾಡ್ತಾರೋ ಅಷ್ಟು ದೇವರ ದಯೆ ನಿಮ್ಮನ್ನು ಹಿಂಬಾಲಿಸಿಕೊಂಡು ಬರ್ತದೆ ಎಂಬುದಾಗಿ ಅಪ್ಪಸ ಪೌಲಲ್ಲಿ ಹೇಳ್ತಾನೆ. ಇನ್ನೊಂದು ವಾಕ್ಯ ನಾವು ನೋಡ್ತೇವೆ, ಯೋಯಲ್ ಪ್ರವಾದನೆ ಪುಸ್ತಕ 2ನೇ ಅಧ್ಯಾಯದಲ್ಲಿ 12ರಿಂದ 14ನೇ ವಾಕ್ಯ. ಜೋಯಲ್ ಚಾಪ್ಟರ್ 2 ವರ್ಸ್ 12ನಿಂದ 14 ತನಕ. ಯೆಹೋವನು ಇಂತೆನ್ನುತ್ತಾನೆ, ಈಗಲಾದರೂ ನೀವು ಮನಪೂರ್ವಕವಾಗಿ ನನ್ನ ಕಡೆಗೆ ತಿರುಗಿಕೊಂಡು ಉಪವಾಸ ಮಾಡಿರಿ, ಅಲಿರಿ, ಗೋಳಾಡಿರಿ. ನಿಮ್ಮ ಬಟ್ಟೆಗಳನ್ನೆಲ್ಲ ನಿಮ್ಮ ಹೃದಯಗಳನ್ನು ಅರಿದುಕೊಂಡು ನಿಮ್ಮ ದೇವರ ಯೆಹೋವನ ಕಡೆಗೆ ತಿರುಗಿಕೊಳ್ಳಿರಿ. ಆತನ ದಯೆಯು ಕನಿಕರವು ದೀರ್ಘಶಾಂತಿಯು ಕೃಪೆಯು ಉಳ್ಳವನಾಗಿ ಮಾಡಬೇಕೆಂದ ಕೇಡಿಗೆ ಮನ ಮರುಗುತ್ತಾನೆ. ಆತ ಒಂದು ವೇಳೆ ಪಶ್ಚಾತ್ತಾಪಟ್ಟು ಹಿಂದಿರುಗಿ ನಿಮ್ಮ ದೇವರದ ಯೆಹೋವನ ಧಾನ್ಯ ಪಾನ ನೈವೇದ್ಯಗಳಿಗೆ ಅನುಕೂಲವಾದ ಶಿವರನ್ನು ದಯಪಾಲಿಸಿ ಹೋದಾನು.
ಪ್ರಿಯರೇ, ಇಲ್ಲಿ ಯೋವೇಲ್ ಪ್ರವಾದಿ ಹೇಳ್ತಾನೆ, ಪ್ರಿಯರೇ, ಆ ದೇವರ ದಯೆ ನಿಮಗೆ ಬೇಕಾ? ನಿಮಗೆ ಬಂದ ಆಪತ್ತಿನಿಂದ, ನಿಮ್ಗೆ ಬಂದ ಸಾಲದಿಂದ, ನಿಮಗೆ ಆಗಬಹುದು ಬಿಸ್ನೆಸ್ ನಷ್ಟ ಸಂಭವಿಸಬಹುದು, ಇದನ್ನು ನಮಗೆ ಬಿಡುಗಡೆ ಆಗಬೇಕಾ? ಹಾಗಾದರೆ ಅದನ್ನು ನೋಡಿಕೊಂಡು ನೀವು ಅದನ್ನು ಅರಿತುಕೊಂಡು ಉಪವಾಸ ಮಾಡಬೇಕು, ದೇವಸ್ಥಾನ ಕಣ್ಣೀರಿಡಬೇಕು, ಪ್ರಾರ್ಥನೆ ಮಾಡಬೇಕು. ಆಗ ದೇವರು ದಯೆ ತೋರಿಸಿ ನಿಮ್ಮ ಕೆಲಸಗಳನ್ನು, ನಿಮ್ಮ ಬಿಸ್ನೆಸ್ಗಳನ್ನು ಆಶೀರ್ವಾದ ಮಾಡುತ್ತಾನೆ ಎಂಬುದಾಗಿ ಅದು ಈ ರೀತಿ ದೇವರ ದಯೆ ನಿಮಗೆ ಬೇಕಾ? ನೀವು ಉಪವಾಸದೊಡನೆ, ಪ್ರಾರ್ಥನೆಯೊಡನೆ, ಪಶ್ಚಾತ್ತಾಪದೊಡನೆ ದೇವಸ್ಥಾನ ಬರುವಾಗ ದೇವರು ನಿಮ್ಮ ಮೇಲೆ ದಯೆ ತೋರಿಸಿ, ಮತ್ತು ಆ ದೇವರ ದಯೆಗೋಸ್ಕರ ದೇವರಿಗೆ ನಂಬಿಕೆಯಿಂದ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸಬೇಕು. ಮತ್ತು ಯಾರು ಉಪವಾಸ ಪ್ರಾರ್ಥನೆ ಮಾಡ್ತಾರೋ ಅಲ್ಲಿ ನಾವು 18ರಿಂದ 27ನೇ ವಾಕ್ಯತೆ ನೋಡ್ತೇವೆ. ದೇವರ ಒಂದು ಸುಭಿಕ್ಷೆ ವಾಗ್ದಾನ, ದೇವರ ಕರುಣೆ ಬಗ್ಗೆ ನಾವು ಅಲ್ಲಿ ನೋಡ್ತೇವೆ. ನಾವು 18ನೇ ವಾಕ್ಯದಲ್ಲಿ ಆಗಿರ್ತದೆ, ಆಗ ಯೆಹೋವನು ತನ್ನ ದೇಶಕ್ಕೆ ಅಪಕೀರ್ತಿ ಬರಬಾರದೆಂದು ತನ್ನ ಜನರನ್ನು ಕರುಣಿಸಿ ಅವರಿಗೆ ಬೆನ್ನವನ್ನು ಲಾಲಿಸಿ ಅವರಿಗೆ ಹೀಗೆ ಹೇಳಿದನು, ಈಗೋ ನಾನು ದಾನದಕ್ಷ ತೈಲಗಳನ್ನು ನಿಮಗೆ ಕಳುಹಿಸುತ್ತಿದ್ದೇನೆ, ಅವುಗಳಿಂದ ನಿಮಗೆ ತೃಪ್ತಿಯಾಗುವುದು, ನಿಮ್ಮನ್ನು ಅನ್ಯ ಜನ ನಿಂದಿಗೆ ಗುರಿ ಮಾಡೇನು. ಈ ರೀತಿಯ 18ರಿಂದ 27 ತನಕ ನಾವು ವಾಕ್ಯ ಓದುವುದರೆ ಅಲ್ಲಿ ದೇವರು ಎಲ್ಲಿ ಹೇಳ್ತಾನೆ, ಯಾವಾಗ ಪ್ರಿಯರೇ ನೀವು ಉಪವಾಸವಿದ್ದುಕೊಂಡು ದೇವ ಪಶ್ಚಾತ್ತಾಪದೊಡನೆ ಪ್ರಾರ್ಥನೆ ಮಾಡುತ್ತಿರು ಪ್ರಿಯರೇ, ಆವಾಗ ದೇವರು ನಿಮ್ಮ ಮೇಲೆ ವಿಶೇಷವಾಗಿ ನಿಮ್ಮನ್ನು ಕರುಣಿಸ್ತಾನೆ, ಆತ ನಿಮ್ಮ ಮೇಲೆ ದಯ ತೋರಿಸ್ತಾನೆ. ನಿಮಗೆ ಆಗಬಹುದು ಬಿಸ್ನೆಸ್ನಲ್ಲಿ ನಷ್ಟ ಶ್ರಮಿಸಬಹುದು, ನೀವು ಸಾಲದಲ್ಲಿ ಬಿದ್ದಿರಬಹುದು, ಎಲ್ಲದನ್ನು ದೇವರು ಬಿಡುಗಡೆ ಕೊಟ್ಟು ಪುನಃ ನಿಮ್ಮ ಕೆಲಸಗಳನ್ನು ಬಿಸ್ನೆಸ್ ಆಶೀರ್ವಾದ ಮಾಡ್ತಾನೆ, ಮತ್ತು ನಿಮಗೆ ನೆಮ್ಮದಿಯನ್ನು, ಸಂತೋಷವನ್ನು, ಆರೋಗ್ಯವನ್ನು ಕೊಡ್ತಾನೆ. ಅದು ಪ್ರಿಯರೇ, ನಿಮ್ಮ ಸಭೆಯು ಉಪವಾಸವನ್ನು ಗೊತ್ತು ಮಾಡಿರುವಾಗ ಎಂದಿಗೂ ಉಪವಾಸವನ್ನು ಅಲಸ ಮಾಡಬೇಡಿ. ನಿಮ್ಮ ಕೆಲಸಗಳನ್ನು ಬದಿಗಿಟ್ಟುಕೊಂಡು ರಜೆ ಮಾಡಿ ನಿಮ್ಮ ಸಭೆಯೊಟ್ಟಿಗೆ ನಿಮ್ಮ ಸೇವಕರ ಜೊತೆಯಲ್ಲಿ ಸೇರಿಗಳು ಉಪವಾಸ ಮಾಡಿರಿ, ಕುಟುಂಬಕ್ಕೂ ಉಪವಾಸ ಮಾಡಿರಿ. ಪ್ರಿಯರೇ, ಎಷ್ಟು ದಿನ ಆಗ್ಬೋದು? 1 ದಿನ ಅಥವಾ 3 ದಿವಸ, ಅದು 7 ದಿವಸ, ಅದು 21 ದಿವಸ, ಅದನ್ನು ಪ್ರಿಯರೇ ಯಾವಾಗ ನೀವು ಮನಪೂರ್ವಕವಾಗಿ ಹೃದಯವನ್ನು ಪಶ್ಚಾತ್ತಾಪದೊಡನೆ ಉಪವಾಸ ಮಾಡಿ ಪ್ರಾರ್ಥನೆ ಮಾಡ್ತಿರೋ, ಡೆಫಿನಿಟ್ ದೇವರು ನಿಮ್ಮ ಮೇಲೆ ಕರುಣೆ ತೋರಿಸ್ತಾನೆ. ಅದ ಕರುಣೆ, ಅದ ದಯೆ ನೀವು ಅನುಭವ ಮಾಡಲಿಕ್ಕೆ ನಿಮ್ಮ ಜೀವಿತ ಅದ್ಭುತ ಮಾಡಿಯೇ ಮಾಡುವಣ. ಅದಕ್ಕೆ ಮತ್ತು ಅದೇ ವಾಕ್ಯದಲ್ಲಿ ನಾವು 24, 25, 26, 27 ವಾಕ್ಯ ಓದುವ. ಅಲ್ಲದೆ ಕಣಗಳಲ್ಲಿ ಗೋಧಿ ರಾಶಿ ರಾಶಿಯಾಗಿರುವುದು, ತೊಟ್ಟೆಗಳಲ್ಲಿ ದ್ರಾಕ್ಷರಸು ಎಣ್ಣೆಯು ತುಂಬಿ ತುಳುಕು. ಅಂದರೆ ಯಾರು ಉಪವಾಸ ಇದ್ದುಕೊಂಡು ದಯೆ ಬೇಡುತ್ತಾರೋ ಅವರ ಆರ್ಥಿಕವಾಗಿ ಅವರಿಗೆ ತುಂಬಿ ತುಳುಕುವಷ್ಟು ಆರ್ಥಿಕ ಸಮೃದ್ಧಿ ಕೊಡುತ್ತಾನೆ ಎಂಬುದಾಗಿ ಅರ್ಥವಾಗಿದೆ. 20ನೇ ವಾಕ್ಯ, ಗುಂಪು ಮಿಡತೆ, ಸಣ್ಣ ಮಿಡತೆ, ದೊಡ್ಡ ಮಿಡತೆ, ಚೂರಿ ಮಿಡತೆ ಅಂತ ನಾನು ನಿಮ್ಮ ಮೇಲೆ ಕಳುಹಿಸಿದ ನಾನು ದೊಡ್ಡ ದಂಡು ತಿಂದುಬಿಟ್ಟ ವರ್ಷಗಳು ನಾನು ನಿಮಗೆ ಕಟ್ಟಿ ಕೊಡುವೆನು. ನೀವು ಹೊಟ್ಟೆ ತುಂಬ ಊಟ ಮಾಡಿ ತೃಪ್ತಿಗೊಂಡು ನಿಮಗಾಗಿ ಅದ್ಭುತ ಕಾರ್ಯ ಮಾಡಿದ ನಿಮ್ಮ ದೇವರದ ಅಯ್ಯೋ ನಮ್ಮನ್ನು ಕೊಂಡಾಡ್ರಿ, ನಾನು ಇಂದಿಗೂ ಆಶಾಭಂಗ ಪಡೋರು. ಅಂದರೆ ದೇವರು ಏನು ಮಾಡ್ತಾನೆ, ನೀವು ನಿಮ್ಮ ಏನೇನು ನೀವು ಬಿಸ್ನೆಸ್ ನಷ್ಟ ಸಂಭವಿಸ್ತಿರ್ಬೋದು, ಸಾಲ ಆಗಬಹುದು, ಎಲ್ಲ ನಿಮ್ಮ ನಷ್ಟದಿಂದ, ಎಲ್ಲ ಸಾಲದಿಂದ ದೇವರು ಬಿಡುಗಡೆ ಕೊಟ್ಟು ನಿಮಗೆ ತುಂಬಿ ತುಳುಕಷ್ಟು ಆರ್ಥಿಕ ಸಮೃದ್ಧಿ ಕೊಡುತ್ತಾನೆ. ನೀವು ಆಗಬಹುದು ಸಾಲದ ನಿಮಿತ್ತವಾಗಿ ಅನ್ಯ ಜನರ ಎದುರಿನಲ್ಲಿ, ಸಾಲಗಾರ ಎದುರಿನಲ್ಲಿ ಅವಮಾನಕ್ಕೊಳಗಾಗಿರಬಹುದು. ಅದು ಉಪವಾಸದ್ದು ಪ್ರಾರ್ಥನೆ ಮಾಡುವಾಗ ದೇವರು ಅವರ ಎದುರಿನಲ್ಲಿ ನಿಮ್ಮ ತಲೆಯನ್ನು ಎತ್ತುತ್ತಾನೆ, ಅವರಿಗೆ ಸಾಲ ಕೊಡುವ ಹಾಗೆ ದೇವರು ಮಾಡುತ್ತಾನೆ ಎಂಬುದಾಗಿ ಇದು ದೇವರ ದಯೆ ಆಗಿದೆ. ಈ ದಯೆ ನಿಮಗೆ ಬೇಕಾ? ಅದಿಷ್ಟೇ. ದೇವರ ಸನ್ನಿಧಿಯಲ್ಲಿ ಉಪವಾಸದೊಡನೆ, ಕಣ್ಣೀರೊಡನೆ, ಪ್ರಾರ್ಥನೆ, ಪತ್ರದ ಬಂದಿರಿ, ನೋಡಿ ದೇವರ ದಯೆಯನ್ನು ಅನುಭವಿಸಿರಿ. 20ನೇ ವಾಕ್ಯ ನೋಡ್ತೇವೆ, ನಾನು ಇಸ್ರಾಯೇಲಿನ ಮಧ್ಯದಲ್ಲಿ ನೆಲೆಯಾಗಿ ನಿಂತಲು ಅದ್ವಿತೀಯ ನಾನೇ ನಿಮ್ಮ ದೇವರಾದ ಯೆಹೋವನಾಗಿ ನಿಂತಲೂ ನಿಮಗೆ ನಿಶ್ಚಯವಾಗುವುದು, ನಾನು ಎಂದಿಗೂ ಆಶಾಭಂಗ ಪಡರು. ಅಲ್ಲಿ ನೋಡ್ತೇವೆ, ಆಗ ನಿಮಗೆ ಗೊತ್ತಾಗುವುದು, ನಿಮಗೆ ನಿಮ್ಮ ಕುಟುಂಬದವರಿಗೆ ಗೊತ್ತಾಗುವುದು, ಅವ್ರು ನಿಜವಾಗಿ ದೇವರು ನಿಮ್ಮ ಕುಟುಂಬದಲ್ಲಿ ಅದ್ಭುತ ಮಾಡಿದ್ದಾನೆ. ಇವು ದೇವರಾತ್ಮತಾನೆ. ಅನೇಕ ಕುಟುಂಬಗಳು ಆಶೀರ್ವಾದವಿಲ್ಲ ಎಂಬುದಾಗಿ ಕೊರಗುತ್ತಾರೆ. ಅನೇಕ ಕುಟುಂಬಗಳು ಇವತ್ತು ಅವರ ಸಂತಾನದಿಂದ ಸಾಪನ್ನು ಅನುಭವಿಸ್ತಾರೆ. ಪ್ರಿಯ ದೇವ ಜನರೇ, ಇವತ್ತು ನಿಮ್ಮ ಕುಟುಂಬದಲ್ಲಿರುವ ಜನರೇಷನ್ ಸಂತಾನದಿಂದ, ಶಾಪದಿಂದ, ಸಂತಾನದಿಂದ, ರೋಗದಿಂದ ಬಿಡುಗಡೆ ಬೇಕಾ? ಇವತ್ತಿನ ದಿನವೇ ದೇವರ ಆತ್ಮನ ಸ್ವರಕ್ಕೆ ವಿಧೇಯರಾಗಿರಿ. ನಿಮ್ಮ ಸಭಾ ಪಾಲಕರು ಉಪವಾಸದ ಗೊತ್ತು ಮಾಡಿದರೆ ಆ ನಿಮ್ಮ ಸಭೆಯೊಟ್ಟಿಗೆ, ನಿಮ್ಮ ಸಭಾಪಡಿಸಿ ಉಪವಾಸವನ್ನು ಮಾಡಿರಿ. ಒಂದು ದಿನ ರಜೆ ಮಾಡಿರಿ. ಬೆಳಗ್ಗಿಂದ ಸಾಯಂಕಾಲ ತನಕ ಬರೀ ಹೊಟ್ಟೆಯಲ್ಲಿ ಬರೀ ನೀರು ಕುಡಿದು ಉಪವಾಸದನ್ನೇ, ಪಶ್ಚಾತ್ತಾಪದೊಡನೆ, ದೀನ ಮನಸ್ಸನ್ನೇ ನಿಮ್ಮ ಸಭೆ, ನಿಮ್ಮ ಸೇವಕರು ಸೇರಿ ಉಪವಾಸ ಮಾಡಿರಿ, ಕಣ್ಣೀರಿಡಿ. ನೋಡಿ ಪ್ರಿಯರೇ, ಒಂದು ವೇಳೆ ನಿಮ್ಮ ಸಭಾಪಾಠ 7 ದಿನ ಉಪವಾಸ ಮಾಡಿದ್ರೆ 7 ದಿನ ಉಪವಾಸ ಮಾಡಿರಿ, 20 ಮಾಡಿ. ನೋಡಿ, ಉಪವಾಸದಲ್ಲಿ ಬಲ ಉಂಟು ಪ್ರಿಯರೇ. ಉಪವಾಸ ಇದ್ದುಕೊಂಡು ಪ್ರಾರ್ಥನೆ ಮಾಡುವಾಗ ದೇವರ ದಯೆ ವಿಶೇಷ ಅನುಭವಿಸ್ತೀರಿ. ದೇವರು ಆಗ ನಿಮ್ಮ ಕುಟುಂಬದಲ್ಲಿ ಇರುವ ಸಾಲಿನಿಂದ, ಜನರೇಷನ್ ಬಂದ ತಲಾಂತ ಬಂದ ಶಾಪದಿಂದ ಬಿಡುಗಡೆ ಹೊಂದುತ್ತೀರಿ. ಮತ್ತು ನಿಮಗೆ ನಿಶ್ಚಯವಾಗುತ್ತೆ ದೇವರು ನಿಮ್ಮ ಮನೆಯಲ್ಲಿದ್ದಾನೆ. ನಿಮ್ಮ ಕುಟುಂಬದವರು ಹೇಳ್ತಾರೆ, ದೇವರು ನಿಮ್ಮ ಕುಟುಂಬದ ಅದ್ಭುತ. ಇದು ನೀವು ಅನುಭವ ಮಾಡಬೇಕಾ? ಈ ದಯೆ ಬೇಕಾ? ಪ್ರಿಯರೇ, ಉಪವಾಸದಲ್ಲಿ ಬನ್ನಿರಿ, ದೇವರ ದಯೆಯನ್ನು ಹೊಂದಿಕೊಳ್ಳಿ ಎಂಬುದಾಗಿ ಯೋವೇಲ್ ಪ್ರವಾದಿ ಉಪವಾಸ ಬಗ್ಗೆ ಇಲ್ಲಿ ಕೂಗುತ್ತಾನೆ. ಅಷ್ಟೇ ಇಲ್ಲದೆ ನಿಮಗೆ ಪವಿತ್ರಾತ್ಮ ವರಗಳು ಬೇಕಾ?
ಪವಿತ್ರಾತ್ಮನ ಅಭಿಷೇಕ ಬೇಕಾ? ದೇವರಿಗೆ ಕರೆದ ಸೇವೆ ನಿಮ್ಮ ಬಲದಿಂದಲ್ಲ, ನಿಮ್ಮ ಸಾಮರ್ಥ್ಯದಲ್ಲ, ನಿಮ್ಮ ಜ್ಞಾನದಲ್ಲ, ಪವಿತ್ರಾತ್ಮನ ಅಭಿಷೇಕ ದೊಡ್ಡ ಮಾಡಬೇಕಾ? ಉಪವಾಸ ಮಾಡಿರಿ, ಆಗ ದೇವರ ಆತ್ಮ ವರಗಳು ಕೊಡುತ್ತಾನೆ ಎಂಬುದಾಗಿ ನಾವು 28-29 ವಾಕ್ಯ ಓದ್ತೇವೆ. ತರುವಾಯ ಎಲ್ಲ ಮನುಷ್ಯರ ಮೇಲೆ ನನ್ನ ಆತ್ಮನು ಸುರಿಸುವನು, ನಿಮ್ಮ ಗಂಡಸರು ಹೆಂಗಸರು ಪ್ರವಾದಿಸುವರು, ನಿಮ್ಮ ಹಿರಿಯರಿಗೆ ಕಾಣಿಸಲು ಬೀಳುವು, ನಿಮ್ಮ ಯೌವನ ದಿವ್ಯ ದರ್ಶನಗಳಾಗು. ಇದಲ್ಲದೆ ಆ ದಿನಗಳಲ್ಲಿ ದಾಸ ಮೇಲೆಯೂ ನನ್ನ ಆತ್ಮನು ಸುರಿಸುವನು. ಪ್ರಿಯ, ಉಪವಾಸ ಇದ್ದುಕೊಂಡು ನೀವು ಪ್ರಾರ್ಥನೆ ಮಾಡ್ತಿರೋ, ಪವಿತ್ರ ಆತ್ಮ ನನ್ನನ್ನು ಅಭಿಷೇಕಿಸು, ನನಗೆ ಕೊಟ್ಟ ಸೇವೆಯನ್ನು ಮಾಡಿ ನಿನ್ನ ಅಭಿಷೇಕ ಬೇಕು, ನಿನ್ನ ಜ್ಞಾನ ಪ್ರಿಯ ಈ ರೀತಿ ಬರುತ್ತೀರೋ, ಆಗ ದೇವರ ಆತ್ಮನು ತನ್ನ ವರಗಳನ್ನು, ತನ್ನ ಅಭಿಷೇಕವನ್ನು, ತನ್ನ ಜ್ಞಾನ ಕೊಡ್ತಾನೆ. ಹಾಗಾದರೆ ಪ್ರಿಯರೇ, ದಾವೀದನು ಹೇಳ್ತಾನೆ, ಯೆಹೋವನಿಗೆ ಕೃತಜ್ಞತೆ ಸ್ತುತಿ ಮಾಡಿರಿ, ಆತ ಒಳ್ಳೆಯವನು, ಆತನ ಕೃಪೆಯು ಶಾಶ್ವತ. ಹಾಗಾದರೆ ಆತನ ಕೃಪೆ ಎಂದರೆ ಅಪಾರಿಮಿತ ದಯೆ, ಅಪಾರಿಮಿತವಾದ ಪ್ರೀತಿ, ಅಪಾರಿಮಿತವಾದ ಆತನ ಆಶೀರ್ವಾದ, ಪವಿತ್ರಾತ್ಮನ ವರಗಳು. ಪ್ರಿಯರೇ, ಇದೆಲ್ಲ ನಿಮಗೆ ಬೇಕಾ? ಪ್ರಿಯರೇ, ನೀವು ಪ್ರಾರ್ಥನೆ ಮಾಡಬೇಕು, ಪಶ್ಚಾತ್ತಾಪಡುವರಾಗಬೇಕು, ಉಪವಾಸ ಮಾಡುವರಾಗಬೇಕು. ಆವಾಗ ಇದನ್ನು ಅನುಭವ ಮಾಡಲಿಕ್ಕೆ ಸಾಧ್ಯರಾಗ್ತೀರಿ. ಇನ್ನು ಕೆಲವು ವಾಕ್ಯಗಳು ನೋಡೋ ಪ್ರಿಯರೇ, ಲೂಕನ ಬರೆದ ಸುವಾರ್ತೆ 1ನೇ ಅಧ್ಯಾಯದಲ್ಲಿ 50ನೇ ವಾಕ್ಯ. ಲೂಕನ ಬರೆದ ಸುವಾರ್ತೆ 1ನೇ ಅಧ್ಯಾಯದಲ್ಲಿ 50ನೇ ವಾಕ್ಯ. ಆತನಲ್ಲಿ ಭಯಭಕ್ತಿಗಳ ಮೇಲೆ ಆತನ ದಯೆಯು ತಲಾಂತರಗಳವರೆಗೂ ಇರುವುದು. ಇಲ್ಲಿ ಪುನಃ ಆ ಲೂಕನಲ್ಲಿ ನಾವು ನೋಡ್ತೇವೆ, ಹೊಸ ಮನೆಗೆ ಆತನಲ್ಲಿ ಭಯಭಕ್ತಿಗಳ ಮೇಲೆ ಆತನ ದಯೆಯು ತಲಾಂತರಗಳವರೆಗೂ ಇರುವುದು. ಪ್ರಿಯರೇ, ಆ ದೇವರ ದಯೆ ನಿಮಗೆ ಬೇಕಾ? ಪ್ರಿಯರೇ, ದೇವರಲ್ಲಿ ಭಯಭಕ್ತಿ ಯಾರಿಡ್ತಾರೋ, ಭಯಭಕ್ತಿ ಎಂದರೆ ಅರ್ಥ ಪ್ರಿಯರೇ ದೇವರ ವಾಕ್ಯ ಬಿದ್ದರಾಗುವುದು. ಮತ್ತು ದೇವರ ಭಯ ಎಂದರೆ ಪ್ರಿಯರೇ, ಅದು ನಾವು ನೋಡ್ತೇವೆ, ಯಾರಲ್ಲಿ ದೇವರ ಭಯ ಉಂಟು ಹೇಗೆ ಗೊತ್ತಾಗ್ತದೆ ಪ್ರಿಯರೇ? ನಾವು ನೋಡ್ತೇವೆ ಜ್ಞಾನೋಕ್ತಿ ಪುಸ್ತಕ 8ನೇ ಅಧ್ಯಾಯದಲ್ಲಿ 13ನೇ ವಾಕ್ಯ. ಪ್ರಿಯ, ದೇವರ ಭಯವು ಪಾಪ ಅಧ್ಯಾಸ ಉಂಟು. ಹಾಗಾದರೆ ನಿಮ್ಮಲ್ಲಿ ದೇವರ ಭಯ ಉಂಟು, ಹಾಗಾದರೆ ನೀವು ಚೆಕ್ ಮಾಡಿ ಪ್ರಿಯರೇ, ನಿಮ್ಮಲ್ಲಿ ದೇವರ ಭಯ ಇರುತ್ತದೆ 100% ನಿಮ್ಮ ಹೃದಯವು, ನಿಮ್ಮ ಆತ್ಮವು, ನಿಮ್ಮ ಮನಸ್ಸು ಪಾಪವನ್ನು ದ್ವೇಷ ಮಾಡ್ತದೆ. ಅದು ಪಾಪವನ್ನು ದ್ವೇಷ ಮಾಡ್ತದೆ, ಕುಟಿಲಾಭಾಸನ, ಅಹಂಕಾರ, ಇದೆಲ್ಲ ದ್ವೇಷ ಮಾಡ್ತದೆ ಎಂಬುದಾಗಿ ನಾವು ನೋಡ್ತೇವೆ. ಜ್ಞಾನೋಕ್ತಿ 8:13 ವಾಕ್ಯದಲ್ಲಿ ಇವನ ಭಯವು ಪಾಪವನ್ನು ಪಾಪ ದ್ವೇಷವನ್ನು ಉಂಟಿಸ್ತದೆ. ಗರ್ವ, ಅಹಂಭಾವ, ದುರ್ಮಾರ್ಗತನ, ಕುಟಿಲಾಭಾಸನ ಇವನು ಹಾಗೆ ಮಾಡ್ತಾನೆ. ಹಾಗಾದರೆ ಈ ದೇವರ ಭಯ ನಿಮ್ಮಲ್ಲಿ ಉಂಟು? ಹಾಗಾದರೆ ದೇವರ ದಯೆಯನ್ನು ಹಾಗಾದರೆ ಈ ದೇವರ ಭಯ ನಿಮ್ಮಲ್ಲಿ ಬರಬೇಕಾ ಪ್ರಿಯರೇ? ಈ ಕೇಳಿದ ವಾಕ್ಯಗಳನ್ನು ಹೃದಯದಲ್ಲಿ ಅಂಗೀಕಾರ ಮಾಡಿರಿ, ವಾಕ್ಯಗಳು ಓದಿರಿ, ವಾಕ್ಯಗಳನ್ನು ಧ್ಯಾನ ಮಾಡಿರಿ, ಆ ವಾಕ್ಯವನ್ನು ವಿಧೇಯರಾಗ್ತಾರೋ ಆಗ ಪ್ರಿಯರೇ ನಿಜವಾಗಿ ನಿಮ್ಮಲ್ಲಿ ದೇವರ ಭಯ ಉಂಟು. ಆ ಭಯ ನಿಮ್ಮಲ್ಲಿದ್ದರೆ 100% ನಿಮ್ಮ ಆತ್ಮ, ನಿಮ್ಮ ಮನಸ್ಸು ಪಾಪಗಳನ್ನು ಹಾಗೆ ಮಾಡ್ತದೆ, ಗರ್ವವನ್ನು ಹಾಗೆ ಮಾಡ್ತೀರಿ, ಕುಟಿಲ ಭಾಷೆ ಹಾಗೆ ಮಾಡ್ತೀರಿ. ಆ ದೇವರ ಭಯ ನಿಮ್ಮಲ್ಲಿರುವಾಗ ದೇವರ ದಯೆ ನೀವು ಪ್ರತಿ ದಿನವೂ ಪ್ರತಿ ಗಳಿಗೂ ಅನುಭವ ಮಾಡಲಿಕ್ಕೆ ಸಕ್ತರಾಗ್ತೀರಿ ಎಂಬುದಾಗಿ ನಾವು ಇಲ್ಲಿ ನೋಡ್ತೇವೆ. ಅದೇ ರೀತಿ ನೋಡ್ತೇವೆ ಎಫೆಸದವರಿಗೆ ಪತ್ರಿಕೆ 2ನೇ ಅಧ್ಯಾಯದಲ್ಲಿ 1ರಿಂದ 9ನೇ ವಾಕ್ಯ ತನಕ ನಾವು ನೋಡೋಣ ಪ್ರಿಯರೇ. ಎಫೆಸದವರಿಗೆ ಪತ್ರಿಕೆ 2ನೇ ಅಧ್ಯಾಯದಲ್ಲಿ 1ರಿಂದ 9ನೇ ವಾಕ್ಯ ತನಕ. ಆತನು ಅಪರಾಧಗಳ ಮತ್ತು ಪಾಪಗಳ ದಿಸೆಯಿಂದ ಸತ್ತವರಾಗಿದ್ದ ನಿಮ್ಮನ್ನು ಸಹ ಬದುಕಿಸಿದನು. ನೋಡ್ತೇವೆ ಇವತ್ತು ದೇವರ ವಾಕ್ಯ ಇರ್ತದೆ, ಯಾರು ಪಾಪ ಮಾಡುತ್ತಾರೋ ಅವರ ಆತ್ಮವು ಸಾಯುತ್ತದೆ, ಸತ್ತಿದೆ. ಅದರಲ್ಲಿ ಅಪೊಸ್ತಲನು ಹೇಳ್ತಾನೆ, ಒಂದು ಸಮಯದಲ್ಲಿ ನೀವು ಸತ್ತಿದ್ದೀರಿ, ಅದು ನಿಮ್ಮ ಆತ್ಮವು ಬದುಕಿದೆ. ಇವತ್ತು ಈ ಸಂದೆ ನೋಡುವ ಪ್ರತಿ ವೀಕ್ಷಕರಿಗೆ ದೇವರ ಆತ್ಮ ಹೇಳ್ತಾನೆ, ಒಂದು ವೇಳೆ ನಿಮ್ಮ ಆತ್ಮದಲ್ಲಿ ಒಂದು ಜೀವವಿಲ್ಲ, ನಿಮ್ಮ ಆತ್ಮ ಸತ್ತಂಥ ಅನುಭವ ಇರುತ್ತಾರೆ, ಇವತ್ತು ದಿನ ಯೇಸು ಕ್ರಿಸ್ತನು ನಿಮ್ಮ ಪಾಪಗೋಸ್ಕರ, ನಿಮ್ಮ ಶಾಪಗೋಸ್ಕರ ಕಲ್ವರಿ ಕ್ರೂಜಲ್ಲಿ ತನ್ನ ಪ್ರಾಣವನ್ನು ರಕ್ತ ಕೊಟ್ಟು 3ನೇ ದಿನ ಜೀವ ತೆಗೆದುಕೊಂಡು ತಂದೆಯ ಬಲೆಯಲ್ಲಿ ಕುಳಿತುಕೊಂಡು ನಿಮಗೆ ವಿಜ್ಞಾಪನೆ ಮಾಡುತ್ತಾನೆ ಎಂಬ ಸತ್ಯವನ್ನು, ಈ ಸುವಾರ್ತೆಯನ್ನು ಅಂಗೀಕಾರ ಮಾಡುವುದಾದರೆ ಇದೇ ಗಲಿಗಲಿ ಯೇಸು ಕ್ರಿಸ್ತನು ನಿಮ್ಮ ಆತ್ಮಲ್ಲಿ ಬರುತ್ತಾನೆ. ನಿಮ್ಮ ಸತ್ತ ಆತ್ಮಕ್ಕೆ ಅದು ಬದುಕಿಸುವನಾಗಿದ್ದಾರೆ. ಅದು ದೇವರ ಕೃಪೆಯಾಗಿದೆ ಪ್ರಿಯರೇ. ಅನಂತರ ಅಪೊಸ್ತಲನು ಹೇಳ್ತಾನೆ, ನೀವು ಪೂರ್ವದಲ್ಲಿ ಅಪರಾಧಗಳನ್ನು ಪಾಪಗಳನ್ನು ಮಾಡುವರಾಗಿದ್ದು ಈ ಲೋಕಾಚಾರಕ್ಕೆ ಅನುಸಾರವಾಗಿ ನಡೆದುಕೊಂಡಿರಿ. ವಾಯುಮಂಡಲದಲ್ಲಿ ಅಧಿಪತಿಗೆ ಅಂದರೆ ನಂಬಲಲ್ಲದವನು ಅವಿಧೇಯತೆಗೆ ಈಗ ಪ್ರೇರೇಪಿಸುವ ಆತ್ಮನಿಗೆ ಅನುಸಾರವಾಗಿ ನಡೆದುಕೊಂಡಿರಿ. ನಾವೆಲ್ಲರೂ ಪೂರ್ವದಲ್ಲಿ ಅವಿಧರಾಗಿದ್ದು ಶರೀರ ಭಾವದ ಆಸೆಗಳಿಗೆ ಅಧೀನರಾಗಿ ಶರೀರಕ್ಕೂ ಮನಸ್ಸಿಗೂ ಸಂಬಂಧಪಟ್ಟ ಇಚ್ಛೆಗಳನ್ನು ನೆರವೇರಿಸುತ್ತಾ ನಡೆದು ಮಿಕ್ಕದವರಂತೆ ಸ್ವಭಾವಸಿದ್ಧವಾಗಿ ದೇವರ ಕೋಪಕ್ಕೆ ಗುರಿಯಾಗಿದ್ದೆವು. ನೋಡ್ತೀವಿ ಪ್ರಿಯರೇ, ನೀವು ಪ್ರಿಯರೇ ಇವತ್ತು ನಿಮ್ಮ ಮೇಲೆ ಇರುವ ದೇವರ ಕೋಪವು ನಿವಾರಣೆ ಆಗಬೇಕಾ? ಆಗ ದೇವರ ಆತ್ಮ ಹೇಳ್ತಾನೆ, ಈ ಸಣ್ಣ ವೀಕ್ಷಕರೇ, ಇವತ್ತು ನಿಮ್ಮ ಮೇಲೆ ದೇವರ ಯಾರ ಮೇಲೆ ದೇವರ ಕೋಪ ಬರ್ತದೆ? ಯಾರು ಪಾಪ ಮಾಡುತ್ತಾರೋ, ಯಾವ್ದಾರಕ್ಕೆ ಅವಿಧರಾಗ್ತಾರೋ ಪ್ರೇರೆ ಅವರ ಮೇಲೆ ದೇವರ ಕೋಪ ಬರ್ತದೆ. ಅದೇ ಕೋಪ ನಿವಾರಣೆ ಯಾರಿಗೆ ಆಗ್ತದೆ? ಯಾರು ತಮ್ಮ ಪಾಪಕ್ಕೆ ಪಶ್ಚಾತ್ತಾಪಡುತ್ತಾರೋ. ಮತ್ತು ಯೇಸು ಕ್ರಿಸ್ತನು ತನ್ನ ಪಾಪಕ್ಕೋಸ್ಕರ ಕಲ್ವರಿಗೂ ರಕ್ತವನ್ನು ಕೊಟ್ಟಿದ್ದಾನೆ, ಅದು ಜೀವ ಇದ್ದ ನಿಮ್ಮ ಎಂಬುದಾಗಿ
ಯೇಸು ಕ್ರಿಸ್ತನ ನಂಬಿಕೆ ಇಟ್ಟುಕೊಂಡು ಆತನನ್ನು ತಮ್ಮ ಹೃದಯದಲ್ಲಿ ಆತನ ಕರ್ತವ್ಯವನ್ನು ಅಂಗೀಕಾರ ಮಾಡುತ್ತೀರೋ ಆವಾಗ ಆತನ ರಕ್ತವು ಆತನ ಕೃಪೆಯು ಹೊಂದಿಕೊಂಡು ಎಲ್ಲ ನಿಮ್ಮ ಪಾಪದಿಂದ ಎಲ್ಲ ಶಾಪದಿಂದ ಆ ಕೋಪದಿಂದ ನೀವನ್ನು ಹೊಂದಿಕೊಂಡು ದೇವರ ಅಪಾರಿಮಿತದ ಕರುಣೆ, ದೇವರ ದಯೆ, ದೇವರ ಆಶೀರ್ವಾದ ಹೊಂದಿಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಆದರೆ ಯೇಸು ಕ್ರಿಸ್ತನ ನಂಬಿಕೆ ಇಡದೆ, ಪಾಪಕ್ಕೆ ಪಶ್ಚಾತ್ತಾಪ ಪಡದೆ, ಇದು ಅಂಗೀಕಾರ ಮಾಡದೆ ಈ ದೇವರ ದಯೆ ಹೊಂದಿಕೊಳ್ಳಲಿಕ್ಕೆ ನಿಮಗೆ ಸಾಧ್ಯವಾಗುವುದಿಲ್ಲ ಪ್ರೇರೆ. ಅನನ್ಯತೆ ಆದರೆ ಕರುಣಿಧಿಯಾಗಿರುವ ದೇವರು ನಮ್ಮ ಮೇಲೆ ಮಹಾಪ್ರೀತಿನಿಟ್ಟು ಅಪರಾಧ ದೆಸೆಯಿಂದ ಸತ್ತವರು ನಮ್ಮನ್ನು ಕ್ರಿಸ್ತನೊಂದಿಗೆ ಬದುಕಿಸನು ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. ಇಲ್ಲಿ ಅಪೊಸ್ತಲ ಪೌಲನು ಹೇಳ್ತಾನೆ, ಯಾರು ಯೇಸು ಕ್ರಿಸ್ತನ ನಂಬಿಕೆ ಇಟ್ಟಿದ್ದೀರಿ ಅದು ದೇವರ ಕೃಪೆ. ಹೌದು, ಪಾಪ ಮಾಡಿದ ನಿಮಿತ್ತಾಗಿ ನಿಮ್ಮ ಆತ್ಮಗಳು ಸತ್ತಿದೆ. ಆದರೆ ಯೇಸು ಕ್ರಿಸ್ತನ ನಂಬಿಕೆ ಇಟ್ಟ ನಿಮಿತ್ತಾಗಿ ಆತ ಕೃಪೆಯಿಂದ ದೇವರು ನಿಮ್ಮ ಆತ್ಮಕ್ಕೆ ಜೀವವನ್ನು ಕೊಟ್ಟಿದ್ದಾನೆ, ನಿಮ್ಮ ಆತ್ಮಕ್ಕೆ ನಿತ್ಯ ಜೀವನ ಕೊಟ್ಟಿದ್ದಾನೆ. ಇವತ್ತು ಪ್ರೇರೆ ಯಾರಾದರೂ ಸಹ ನೋಡಿ ವೀಕ್ಷಕರು, ಇವತ್ತು ನಿಮ್ಮ ಆತ್ಮದಲ್ಲಿ ಆ ಜೀವವನ್ನು ಕಂಡಿಲ್ಲ, ನಿಮಗೆ ಆ ಒಂದು ಭರವಸೆ ಇಲ್ಲ, ನಿಮ್ಮ ಪಾಪಗಳು ಸಮಿಸಲ್ಪಟ್ಟಿವೆ ಎಂಬುದಾಗಿ ನಿಮಗೆ ಭರವಸೆ ಇಲ್ಲ, ನೀವು ಸತ್ತರೆ ಪರಲೋಕ ಹೋಗ್ತೀರಿ ನಿಮ್ಮ ಭರವಸೆ ಇಲ್ಲ. ಹಾಗಾದರೆ ಇವತ್ತಿನ ದಿನವೇ ಈ ದೇವರ ಕೃಪೆ ಹೊಂದಿಕೊಳ್ಳಿರಿ. ಇಷ್ಟೇ ನೀವು ಪಾಪಿಗಳು ಎಂಬುದಾಗಿ ಒಪ್ಪಿಕೊಳ್ಳಿರಿ. ಆ ಪಾಪಕ್ಕೆ ಪಶ್ಚಾತ್ತಾಪಡಿರಿ ಮತ್ತು ಪಾಪದ ಪರಿಹಾರಕ್ಕೆ, ಪಾಪ ಸಮರ್ಪಣೆಗೆ ಕಲ್ಲವರಿ ಕುಡಿ ರಕ್ತ ಕೊಟ್ಟ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡಿರಿ. ಆತನನ್ನು ನಿಮ್ಮಲ್ಲಿ ಅಂಗೀಕಾರ ಮಾಡಿ, ಹೌದು ಯೇಸುವೆ ನಾನು ಪಾಪದಿಂದ ಒಪ್ಪಿಕೊಳ್ಳುತ್ತೇನೆ, ನನ್ನ ಪಾಪಕ್ಕೋಸ್ಕರ ನೀನು ಕಲ್ಲವರಿ ಕುಡಿಯಲ್ಲಿ ರಕ್ತ ಕೊಟ್ಟಿದ್ದೆ ಎಂಬುದಾಗಿ ನಾನು ನಂಬುತ್ತೇನೆ, ನೀನು ಪುನರುತ್ಥಾನ ಹೊಂದಿಕೊಂಡು ತಂದೆಯ ಬಲಗಡೆಯಲ್ಲಿ ನನಗೋಸ್ಕರ ವಿಜಯಪುರ ನಂಬುತ್ತೇನೆ ಎಂಬುದಾಗಿ ಆತನನ್ನು ನಿಮ್ಮ ಮನದಲ್ಲಿ ನಿಮ್ಮ ಕರ್ತ ನೋಡಿ ಅಂಗೀಕಾರ ಮಾಡಿರಿ. ನಂಬಿಕೆಯಿಂದ ನೀವು ಅಂಗೀಕಾರ ಮಾಡ್ತೀರಿ, ಈವಾಗಲೇ ಆ ಕೃಪೆಯನ್ನು ಹೊಂದಿಕೊಂಡು ಆ ಕೃಪೆಯಿಂದ ನಿಮ್ಮ ನಿಮ್ಮ ಆತ್ಮಕ್ಕೆ ಯೇಸು ಕ್ರಿಸ್ತನು ನಿಮ್ಮ ಆತ್ಮಕ್ಕೆ ಜೀವನ ಕೊಡ್ತಾನೆ ಮತ್ತು ನಿತ್ಯ ನರಕಕ್ಕೆ ಹೋಗುವಾಗ ನಿಮ್ಮ ಆತ್ಮವನ್ನು ನಿತ್ಯ ಜೀವಕ್ಕೆ ಅದು ಸೇರಿಸ್ತಾನೆ ಎಂಬುದಾಗಿದೆ. ಇದು ಕೃಪೆಯಾಗಿದೆ ಪ್ರೇ. ಪುನಃ ನಾವು ನೋಡ್ತೇವೆ, ಬದುಕಿಸಿದಲ್ಲದೆ ತಾನು ಕ್ರಿಸ್ತ ಯೇಸುವಿನಲ್ಲಿ ನಮಗೆ ಮಾಡುವ ಉಪಕಾರದ ಮೂಲಕ ತನ್ನ ಅಪಾರವಾದ ಕೃಪಾತಿಶಯವನ್ನು ಮುಂದಿನ ಯುಗಗಳಲ್ಲಿ ತೋರಿಸಬೇಕೆಂದು ಕ್ರಿಸ್ತ ಯೇಸುವಿನಲ್ಲಿರುವ ನಮ್ಮನ್ನು ಆತನೊಂದಿಗೆ ಎಬ್ಬಿಸಿ ಪರಲೋಕದಲ್ಲಿ ಆತನೊಂದಿಗೆ ಕೂಡಿಸಿದ್ದಾನೆ. ಅಷ್ಟೇ ಪರೇ ಯಾರ್ಯಾರು ನೀರಿನ ಮುಳುಗಿದ ಇಷ್ಟನ್ನು ತೆಗೆದುಕೊಳ್ಳುತ್ತಾರೋ ಯೇಸು ಕ್ರಿಸ್ತ ಅವರನ್ನು ನಂಬಿಕೆ ಮೂಲಕ ಅವರ ಆತ್ಮವನ್ನು ತನ್ನ ಒಟ್ಟಿಗೆ ಪರಲೋಕದಲ್ಲಿ ಕೂಡಿಸ್ತಾನೆ ಎಂಬುದಾಗಿ ಅಪೊಸ್ತಲ ಹೇಳ್ತಾನೆ. ನನ್ನ 8ನೇ ವಾಕ್ಯ, ನಂಬಿಕೆ ಮೂಲಕ ಕೃಪೆಯಿಂದಲೇ ರಕ್ಷಣೆ. ಇದು ರಕ್ಷಣೆ ಹೊಂದಿಕೊಳ್ಳುವುದು ನಂಬಿಕೆ ಮೂಲಕ ಪ್ರೇ. ನೀವು ಪರಿಪೂರ್ಣವಾಗಿ ಈ ಸತ್ಯವನ್ನು ನಂಬಬೇಕು. ಈ ಟಿ ವಿ ಮಾಧ್ಯಮ ಈ ಸಂದೇಶವನ್ನು ಪರಿಪೂರ್ಣ ನಂಬಿರಿ. ಅದು ಯೇಸು ಕ್ರಿಸ್ತನು ಒಬ್ಬನೇ ದೇವರು, ಆತನೇ ಭೂಮಿ ಆಕಾಶ ಸೃಷ್ಟಿ ಮಾಡಿದ ದೇವರು, ಆತ ಒಬ್ಬನೇ ಆಗಿದೆ. ಆದರೆ ಒಬ್ಬನೇ ನಿಮ್ಮ ಪಾಪಗಳನ್ನು ಒತ್ತುಕೊಂಡು ಕಲ್ಲವರಿ ಕುಡಿಸಿ ರಕ್ತ ಕೊಟ್ಟ ಆತನು ಅದು ಒಬ್ಬನೇ. ಆತ ರಕ್ತದಲ್ಲಿ ಮಾತ್ರ ಪಾಪ ಪರಿಹಾರ ಉಂಟು, ರಕ್ತದಲ್ಲಿ ಪಾಪ ಪರಿಹಾರವಾದ ಮತ್ತು ಆತನು ಮುಂದೆ ಜೀವದ ಎದ್ದಿದ್ದಾನೆ, ಪರಲೋಕ ತಂದೆ ಮೇಲೆ ಕುರಿತು ನಿಮಗೆ ವಿಜೃಂಭಣೆ ಮಾಡುತ್ತಾನೆ ಎಂಬುದು ಈ ದೃಢವಾಗಿ ನಂಬುತ್ತಾರೆ. ಈ ನಿಮ್ಮ ನಂಬಿಕೆಯ ಮೂಲಕ ನಿಮ್ಮ ಆತ್ಮ ನಿತ್ಯ ನರಕದ ಬೆಂಕಿಯಿಂದ, ದೇವರ ಕೋಪದಿಂದ, ಶಾಪದಿಂದ, ರೋಗದಿಂದ ರಕ್ಷಣೆ ಹೊಂದುತ್ತೀರಿ. ಇದು ದೇವರ ಕೃಪೆ ಎಂಬುದು ಹೇಳ್ತಾನೆ. ಆ ರಕ್ಷಣೆಯು ನಿಮ್ಮದುಂಟು. ಅದು ಯಾವ ನಿಮ್ಮುಂಟಲ್ಲ, ಅದು ದೇವರ ವರವೇ, ಅದು ಪುಣ್ಯಕ್ರಿಯೆಗಳು ಉಂಟಾದಲ್ಲ, ಅದನ್ನು ಒಗ್ಲಿಕೊಳ್ಳುವುದಕ್ಕೆ ಯಾರಿಗೂ ಆಸ್ಪದವಿಲ್ಲ. ಹಾಗಾದರೆ ಈ ದೇವರ ಕೃಪೆ ನಿಮ್ಮ ಯಾವ ಪುಣ್ಯಕ್ರಿಯೆಗಳಿಂದ ಹೊಂದಿಕೊಳ್ಳಿಕ್ಕೆ ಆಗೋದಿಲ್ಲ. ಇಷ್ಟೇ ನೀವು ಮಾಡಬೇಕು, ಒಂದೇ ನೀವು ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡಬೇಕು. ಆತ ನಿಮ್ಮ ಪಾಪಕ್ಕೋಸ್ಕರ ಪ್ರಾಣ ಕೊಟ್ಟ ಆತನು ಸತ್ತು ಮುರಿದನ್ನು ನಂಬಬೇಕು. ಬರೀ ನಂಬಿಕೆ ಇಟ್ಟರೆ ಸಾಕೋದಿಲ್ಲ, ಆತನ ಮನದಲ್ಲಿ ಅಂಗೀಕಾರ ಮಾಡುವರಬೇಕು. ಅಂಗೀಕಾರ ಮಾಡಿದನು ನೀರಿನಲ್ಲಿ ಮುಳುಗಿ ದೀಕ್ಷೆ ಅಂದುಕೊಳ್ಳಬೇಕು. ನಂತರ ನೀರಿನಲ್ಲಿ ದೀಕ್ಷೆ ಆ ಸಭೆಗೆ ನಂಬಿಗಸ್ತರ ಹಾಗೆ ಆ ಸಭೆಗೆ ಹೋಗೋರಬೇಕು. ಮತ್ತು ಆ ಸಭೆ ಒಟ್ಟಿಗೆ ಸೇರಿ ಉಪವಾಸ ಪ್ರಾರ್ಥನೆಯಲ್ಲಿ ದಿನ ವೈಯಕ್ತಿಕ ಪ್ರಾರ್ಥನೆ ಮಾಡುವುದರಲ್ಲಿ, ದೇವರ ವಾಕ್ಯ ವಿದ್ಯರಾಗುವುದರಲ್ಲಿ ಮತ್ತು ಪಾಪ ಮಾಡಿದ ಪಶ್ಚಾತ್ತಾಪದಲ್ಲಿ ನೀವು ಈ ಸಂಗತಿಗಳನ್ನು ಮಾಡುವುದಾದರೆ ಪ್ರತಿನಿತ್ಯವೂ ಆತನ ಕೃಪೆಯು ನೀವು ದಿನಾಲೂ ಅನುಭವ ಮಾಡ್ತೇವೆ. ಅದೇ ಪ್ರತಿನಿತ್ಯ ಪ್ರೇರೆ ಆತನು ಕೃಪಾಳು ಎಂಬ ತಿಳಿದುಕೊಂಡು ದಿನಾಲು ಮುಂಜಾನೆ ಜಾವದಲ್ಲಿ, ದಿನಾಲು ರಾತ್ರಿ ಮಲಗುವ ಮೊದಲು ಯಾವ ಟೈಮ್ ಅಥವಾ ದಿನಕ್ಕೆ 3 ಸಾರಿ, ಎಷ್ಟು ಸಲ ನಿಮಗೆ ಸಾಧ್ಯ ಅಷ್ಟು ಸಲ ದೇವರಿಗೆ ಸ್ತೋತ್ರವನ್ನು ಆರಾಧನೆ ಮಾಡಿ ಪ್ರಾರ್ಥನೆ ಮಾಡಿರಿ. ಅಷ್ಟು ದೇವರ ಕೃಪೆಯನ್ನು ಹೊಂದಿಕೊಳ್ಳಿರಿ ಎಂಬುದಾಗಿ ದೇವರ ಆತ್ಮನ ಇವತ್ತು ಹೇಳುವುದಾಗಿದೆ. ನಂತರ 2ನೇ ದೇವರು ಒಳ್ಳೆಯವನು ಆಗಿದೆ ಪ್ರೇರೆ. ಅದರ ಕುರಿತು ನೋಡೋ ಪ್ರೇ ಕೀರ್ತನೆ 34ನೇ ಕೀರ್ತನೆಯಲ್ಲಿ 8ನೇ ವಾಕ್ಯ. ಕೀರ್ತನೆ 34 ಅದರಲ್ಲಿ 8ನೇ ವಾಕ್ಯ, ಯೆಹೋವನು ಸರ್ವೋತ್ತಮನೆಂದು ಅನುಭವದಿಂದ ತಿಳಿದುಕೊಳ್ಳಿರಿ, ಆತನು ಆಶ್ರಯಗೊಂಡು ಎಷ್ಟೋ ಧನ್ಯರು. ಪ್ರಿಯಲ್ಲಿ ದಾವಿದನೇ, ಯೆಹೋವನು ಸರ್ವೋತ್ತಮನೆಂದು ಅನುಭವದಿಂದ ತಿಳಿದುಕೊಳ್ಳಿರಿ, ಅದನ್ನು ಆಶ್ರಯಗೊಂಡು ಎಷ್ಟು. ಹೌದು ಪ್ರೇರೆ, ಇವತ್ತು ನಾನು ಯೇಸು ಅಂಗೀಕಾರ ಮಾಡಿ 34ನೇ ವರ್ಷ ನನ್ನ ಅನುಭವದಲ್ಲಿದ್ದೇನೆ. ಯೇಸು ಕ್ರಿಸ್ತನು ಒಳ್ಳೆಯವನು, ಆತನ ಕೃಪಾಳು,
ಅದನ್ನು ಪ್ರೀತಿ ಸ್ವರೂಪನ ಆಗುತ್ತೆ ಪ್ರೇ. ನೀವು ಯಾರು ಯೇಸು ಕ್ರಿಸ್ತನ ನಂಬುತ್ತೀರೋ ಅದು ಅಂಗೀಕಾರ ಮಾಡಿದ್ರೆ ನಿಮ್ಮ ಅನುಭವದಿಂದ ಅದು ಅಂಗೀಕಾರ ಮಾಡಿ ಇನ್ನೂ ತಿಳಿದುಕೊಂಡಿರಿ ಅದನ್ನು ಒಳ್ಳೆಯವನಾಗಿದ್ದಾನೆ, ಅದು ಒಳ್ಳೆಯ ದೇವರು, ಅದನ್ನು ಆಶೀರ್ವಾದ ಕೊಡುವವನು, ದಯೆ ತೋರಿಸುವವನು, ಆತನು ಪಾಪಗಳನ್ನು ಶ್ರಮಿಸುವವನು, ಆತನು ಯಾವಾಗಲೂ ಪ್ರೇರೆ ನಿಮ್ಮ ಸಾಗ. ಹಾಗಾದರೆ ಇದನ್ನು ನೀವು ಆತ ಅಂಗೀಕಾರ ಮಾಡಿಕೊಂಡು ಆತನ ವಾಕ್ಯ ವಿಧೇಯರಾಗದೆ ಮಾತ್ರ ನೀವು ತಿಳಿದುಕೊಳ್ತೀರಿ ಯೇಸು ಕ್ರಿಸ್ತನು ಒಳ್ಳೆಯವನು. ಬರೀ ನಂಬಿಕೆ ಇಟ್ಟರೆ ಮಾತ್ರ ಅಲ್ಲ, ಬರೀ ಕೇಳಿದ ಮುಖಾಂತರ ಪ್ರೇರೆ ಆತ ಅಂಗೀಕಾರ ಮಾಡಿ ನೀರಿನಲ್ಲಿ ಮುಳುಗಿ ಅಂದ್ಕೊಂಡು ಆತ ನಡೆಯುತ್ತಾರೆ, ನೀವು ಅನುಭವಿಸ್ತೀರಿ ಅದು ನನ್ನ ದೇವರು ಒಳ್ಳೆಯವನು, ನನ್ನ ಯೇಸು ಕ್ರಿಸ್ತ ಒಳ್ಳೆಯವನು, ಅದನ್ನು ಯಾವಾಗಲೂ ಕೆಟ್ಟದ್ದು ಮಾಡೋದಿಲ್ಲ, ಅದರಿಂದ ಅನ್ಯಾಯ ಮಾಡೋದಿಲ್ಲ, ಆತನಿಂದ ಬರೀ ಎಲ್ಲ ಆಸೆ ಒಳ್ಳೆಯದೇ ಆಗಿದೆ ಮೇಲೆ ನೀವು ತಿಳಿದುಕೊಳ್ಳುತ್ತೀರಿ ಪ್ರೇ. ಲಾಸ್ಟ್ ಒಂದು ವಾಕ್ಯ ನೋಡ್ತೇವೆ ಪ್ರೇ. ಕೀರ್ತನೆ 119ನೇ ಕೀರ್ತನೆಯಲ್ಲಿ 68ನೇ ವಾಕ್ಯ. 169 ಕೀರ್ತನೆಯಲ್ಲಿ 68ನೇ ವಾಕ್ಯ. ನೀನು ಒಳ್ಳೆಯವನು, ಒಳ್ಳೆಯದನ್ನು ಮಾಡುವನು ಆಗಿದ್ದಿ, ನಿನ್ನ ನಿಬಂಧನೆಗಳು ನನಗೆ ಬೋಧಿಸು ಪ್ರೇ. ದಾವೀದ ಹೇಳ್ತಾನೆ, ಅದಕ್ಕೋಸ್ಕರ ದೇವರು ಒಳ್ಳೆಯವನು ನೀವು ಗೊತ್ತಿರ್ತಾರೆ, ಪ್ರತಿನಿತ್ಯ ದೇವರ ವಾಕ್ಯ ಓದಿರಿ, ಆ ವಾಕ್ಯಕ್ಕೆ ವಿದ್ಯಾರ್ಥಿಯಾಗಿರಿ. ಎಷ್ಟು ವಾಕ್ಯವನ್ನು ಓದಿತೀರೋ ಕೇಳುತ್ತೀರೋ ಧ್ಯಾನ ಮಾಡ್ತೀವಿ ಅಷ್ಟು ದೇವರ ಒಳ್ಳೆತನ ಅದ ಕೃಪೆಯನ್ನು ಅನುಭವ ಮಾಡಲಿಕ್ಕೆ ಸಕ್ತರಾಗ್ತೀರಿ. ಪ್ರಾರ್ಥನೆ ಮಾಡೋಣ. ತಂದೆ ದೇವರೇ, ಯೇಸು ಕ್ರಿಸ್ತರ ನಾಮದಲ್ಲಿ ಈ ಸಂದರ್ಭ ಕೆಲವು ಪ್ರತಿಯೊಂದು ವೀಕ್ಷಕರನ್ನು ತಂದೆ, ಮಗ ಮತ್ತು ಪವಿತ್ರ ಆತ್ಮನಲ್ಲಿ ಯೇಸುವಿನ ಒಡೆತನೆಗೆ ನಾವು ಒಪ್ಪಿಸಿಕೊಡುತ್ತೇನೆ. ಪರಿಶುದ್ಧ ಆತ್ಮನೇ, ನಿಮ್ಮ ಮಾತ್ರ ಎಲ್ಲ ವಾಕ್ಯಗಳು ಇನ್ನು ಈ ಜನರು ಕೇಳಿಕೊಂಡು ಆ ಪ್ರಕಾರ ಅವ್ರು ನಡೆಯುವಂತೆ ನಿನ್ನ ಕೃಪೆಗೆ ನಾವು ಒಪ್ಪಿಸಿಕೊಡ್ತೇನೆ. ಮತ್ತು ನಿನ್ನ ಕೃಪಾಲು, ನಿನ್ನ ಕೃಪೆ, ನಿನ್ನ ದಯೆ, ಆಶೀರ್ವಾದಗಳು ಅಂದುಕೊಳ್ಳುವಾಗಿ ನಿನ್ನ ಕೃಪೆ ಅವರಿಗೆ ದಯಪಾಲಿಸು. ಯಾರು ರೋಗದಲ್ಲಿದ್ದಾರೆ ಆ ಎಲ್ಲ ರೋಗಗಳನ್ನು ಗುಣ ಮಾಡಿಕೊಂಡು ಒಳ್ಳೆಯ ಆರೋಗ್ಯವನ್ನು, ಸಮಾಧಾನ, ಸಂತೋಷವನ್ನು, ಎಲ್ಲ ನಿನ್ನ ಆಶೀರ್ವಾದವನ್ನು ಈ ಜನರಿಗೆ ನಾನು ರಿಲೀಸ್ ಮಾಡ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ. ಆಮೇನ್.